ಹುಷಾರಿಲ್ದಿರೋ ಮಕ್ಕಳಿಗೆ ಫಸ್ಟ್ ಆಫ್ ಆಲು ಆಟ ಆಡೋಕ್ಕೆ ಯಾವುದೇ ಶಾಲೆಯಲ್ಲಿ ಪರ್ಮಿಷನ್ ಕೊಡೋ ಹಾಗಿಲ್ಲ. ಇಷ್ಟು ಮೀರಿ ಮಗು ಹಠ ಮಾಡಿದರೆ ಅದು ಆ ಒಂದು ಮಗುವಿನ ಮೇಲಿನ ಜವಾಬ್ದಾರಿ ಆಗಿರ್ತೈತ್ರಿ. ಯಾಕಂತಂದರೆ ಶಿಕ್ಷಕರಿಗೆ ಕಲಿಸುವಂತಹ ಅಧಿಕಾರ ಅಷ್ಟೇ ಇರ್ತೈತೆ ಹೊರತು ಹಠ ಮಾಡಿದರೆ ಅವ್ರನ್ನ ದಂಡಿಸೋ ಅಧಿಕಾರ ಇಲ್ಲ. ನೀವೇ ಹೇಳಿರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯಕ್. ಈ ಒಂದು ಸಮಾಜದ ಗತಿವಿಧಿ ಯಾವುದಕ್ಕೆ ನಿಯಮಗಳನ್ನು ಪಾಲಿಸಬೇಕು, ಯಾವುದಕ್ಕೆ ನಿಯಮಗಳನ್ನು ಪಾಲಿಸಬಾರ್ದು ಅಂತ ಹೇಳಿ ಗೊತ್ತಿಲ್ಲ. ಹೌದು, ಇವತ್ತು ನಾನು ಶಿಕ್ಷಕರ ಒಂದು ಸಮೂಹ ಪ್ಲಸ್ ವಿದ್ಯಾರ್ಥಿಗಳ ಒಂದು ವರ್ತನೆ, ಶಿಕ್ಷಕರು ಯಾಕೆ ವಿದ್ಯಾರ್ಥಿಗಳನ್ನು ಹೊಡಿತಾರೋ ಅನ್ನೋ ಪ್ರಶ್ನೆಗೆ ಹೊಡೆಯೋದಕ್ಕೆ ಇವತ್ತು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾನ. ಸೊ ಈ ಒಬ್ಬ ವ್ಯಕ್ತಿ ಯಾರು, ಏನು, ಯಾಕೆ ಸಾವನ್ನಪ್ಪಿದ ಅಂಥೇಳಿ ನಾನು ಮುಂದೆ ಒಂದು ಹೇಳ್ತೀನಿ. ಇವಾಗ ಸದ್ಯಕ್ಕೆ ನಾನು ನಿಮಗೆ 2 ಎಕ್ಸಾಂಪಲ್ ಕೊಡ್ತೀನಿ. ಅದನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಾನು ಈ ಒಂದು ಟಾಪಿಕ್ಗೆ ಬರ್ತೇನೆ. ನೋಡ್ರಿ, ಒಂದು ಆರ್ಮಿ ಸೇರಿದ ವ್ಯಕ್ತಿ ಸೆಲೆಕ್ಷನ್ ಆಗಿಬಿಟ್ಟು ಅವನಿಗೆ ಟ್ರೈನಿಂಗ್ ಕೊಡೋ ಒಂದು ಸಂದರ್ಭದೊಳಗೆ ಆತನಿಗೆ ಆ ಕಮಾಂಡರ್ ಇರ್ತಾನಲ್ಲ ಬೂಟ್ಗಾಲಿಲೆ ಹೊಡಿತಾನೆ. ಇನ್ನೊಂದು ಈ ಒಂದು ಕರಾಟೆ ಕ್ಲಾಸಸ್ ಇರ್ತಾವೆ ಗೊತ್ತಾ. ಈ ಕರಾಟೆ ಕ್ಲಾಸಸ್ಸಿಗೆ ಹೆಣ್ಮಕ್ಳಾಯಿತು ಗಂಡು ಮಕ್ಕಳಾಯಿತು ಸೇರಿಸ್ತಾರೆ ಪೇರೆಂಟ್ಸು. ಸೇರಿಸಿದ್ಮೇಲೆ ಆ ಒಬ್ಬ ಚಿಕ್ಕವಳಿಂದ ಬೆಳೆಯೋ ಮಟ್ಟ ಆ ಒಂದು ಕರಾಟೆ ಕ್ಲಾಸ್ ಒಳಗೆ ಯಾವ ರೀತಿ ಸ್ಟಂಟ್ಸ್ಗಳನ್ನಾಗಿರ್ಬೋದು, ಹೆಂಗೆ ಫೇಸ್ ಮಾಡೋದು, ಹೆಂಗೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದು ಎಲ್ಲ ಕಲಿಸ್ತಾರೆ. ಸೊ ಇಷ್ಟು ಕಟ್ಟುನಿಟ್ಟಾಗಿರ್ತದೆ ಅಂತಂದರೆ ಈ ಒಂದು ಆರ್ಮಿ ಮತ್ತು ಕರಾಟೆ ಒಳಗೆ ಕೈಯಿಂದ ಮಾಡುವಂಥದ್ದಾಗಿರ್ಬೋದು, ಕಾಲಿಂದ ಮಾಡುವಂಥ ಕೆಲಸ ಆಗಿರ್ಬೋದು, ಬಹಳ ಸಕ್ತಿ ಇರ್ತದೆ. ಈ ಕಮಾಂಡರ್ಸ್ ಕೂಡ ಸೈನಿಕದೊಳಗೆ ಬಹಳ ವರ್ಸ್ಟಾಗಿ ನಡ್ಕೊತಾರೆ. ಒದಿಯೋದು, ಹೊಡೆಯೋದು, ಆ ಲಾಠಿ ತೊಗೊಂಡು ಎಲ್ಲ ಹೊಡಿತಾರೆ. ಇದು 2 ಎಕ್ಸಾಂಪಲ್ ನಾನು ಯಾಕೆ ಕೊಟ್ಟೆ ಅಂತಂದರೆ, ಈ ಒಂದು ಪೊಸಿಷನಲ್ಲಿ ಹೋಗ್ಬೇಕಂತಂದರೆ ಅವರಿಗೆ ಶಿಕ್ಷಣ ಎಷ್ಟು ಮುಖ್ಯನೋ ಅದೇ ಥರನಾಗಿ ಕಮಾಂಡರ್ಸ್ ಏನಾದರೂ ಶಿಕ್ಷೆ ಕೊಟ್ಟರೆ ಅಲ್ಲಿ ಯಾರೂ ಕೂಡ ಉತ್ತರ ಕೊಡಲ್ಲ. ಪ್ಲಸ್ ಕರಾಟೆ ಒಳಗೆ ಮಾಸ್ಟರ್ ಏನಾದರೂ ನೋವಾಗೋ ರೀತಿಯೊಳಗೆ ಮಕ್ಕಳಿಗೆ ಪ್ರಾಕ್ಟಿಕಲ್ಸ್ ಏನಾದರೂ ಕೊಟ್ಟರೆ ಅಲ್ಲಿ ಯಾವ ಪೇರೆಂಟ್ಸು ಪ್ರಶ್ನೆ ಮಾಡಲ್ಲ. ಅದೇ ಶಿಕ್ಷಣ ಅನ್ನೋ ಒಂದು ವಿಷಯಕ್ಕೆ ಬಂದರೆ ಶಿಕ್ಷಕರಿಗೆ ಯಾಕೆ ಈ ಕಟ್ಟುಬಂದಿ, ಈ ಥರದ ಕಟ್ಟುಪಾಡುಗಳು ಶಿಕ್ಷಕ ವೃತ್ತಿಗೆ ಯಾಕಂತೇಳಿ ಕೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಒಂದು ಮಗುವಿನ ಹೊಡೆಯೋ ಹಂಗಿಲ್ಲ, ಅವನಿಗೆ ಬೈಯೋ ಹಂಗಿಲ್ಲ. ಇವಾಗ ನೋಡ್ರಿ, ಒಂದು ಮಗು ಅಂತಂದ್ರೆ ಆ ಮಗುನೂ ಕೂಡ ನಮಗೇನು ಆ ಮಗುನ ಮೇಲೆ ದ್ವೇಷ ಆಗಿರ್ಬೋದು ಅಥವಾ ಒಂದು ಬೇಜಾರಾಗಿರ್ಬೋದು ವ್ಯಕ್ತಪಡಿಸೋಕೆ ಅವ್ನು ಹೊಡೆಯೋದು, ಈ ಥರ ಎಲ್ಲ ನಮ್ಮದು ಚೀಪ್ ಮೆಂಟಾಲಿಟಿ ಇರ್ತದಲ್ಲ ಟೀಚರ್ಸದ್ದು, ಆ ಥರ ಇರಂಗಿಲ್ಲ. ಆದರೆ ಕಾನೂನು ಒಂದು ಸೆಕ್ಷನ್ ತರ್ತದ, ಮಗು ಮೇಲೆ ಹೊಡೆಯೋವಂಥ ಅಧಿಕಾರ ಇಲ್ಲ, ರೂಲ್ಸ್ ಇಲ್ಲ ಅಂತ ಹೇಳಂದಾಗ ಮಕ್ಕಳು ಕೂಡ ಇವಾಗಿನ ಹೈಟೆಕ್ ಮಕ್ಕಳು ಇರ್ತಾವೆ, ಹೈಟೆಕ್ ಜಮಾನದಾಗ ಬೆಳೆದಿರ್ತಾವೆ. 2020 ಕಿಡ್ಸ್ ಅಂತೂ ಭಾಳ ಓಡಾಡಿರ್ತಾವೆ. ಅಂಥವ್ರನ್ನ ಕೆಲವೊಂದು ಟೈಮ್ ದಂಡಿಸೋದು ಭಾಳ ಮುಖ್ಯ ಆಗಿರ್ತದೆ. ಆದರೆ ಇಲ್ಲಿ ಗೌರ್ಮೆಂಟ್ ಹೇಳ್ತದೆ ಅಂಡರ್ ಆಫ್ ಸೆಕ್ಷನ್ 17ರ ಒಂದು ಸೆಕ್ಷನ್ ಪ್ರಕಾರ ಮಕ್ಕಳನ್ನು ದೈಹಿಕವಾಗಿ ದಂಡಿಸೋ ಹಂಗಿಲ್ಲ, ಹೆದರಿಸೋ ಹಂಗಿಲ್ಲ, ಗದರಿಸೋ ಹಂಗಿಲ್ಲ. ಈ ಥರ ಮಾಡಿದ್ರೆ ಯಾವ ಮಕ್ಕಳ್ರಿ ಕಲಿತಾರೋ? ಅವ್ರನ್ನ ಶಿಕ್ಷಕರಿಗೆ ನೀ ಏನು ಮಾಡ್ಕೊ ಹೋಗು, ನಿನ್ನ ಪಾಡಿಗೆ ನೀರು, ನಾನು ಬರ್ತೇನೆ, ಪಾಠ ಮಾಡ್ತೇನೆ, ಹೋಗ್ತೇನೆ, ಇಷ್ಟ ನನ್ನ ಕೆಲಸ ಅಂಥೇಳಿ ಟೀಚರ್ಸು ಕೂಡ ಪ್ರಾಕ್ಟಿಕಲ್ ಆಗಿ ರೆಡಿ ಆಗಿದ್ದಾರೆ. ನೋಡ್ರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕಂತಂದರೆ ದಂಡಿಸೋದು, ಶಿಕ್ಷಿಸೋದು ಬಹಳ ಅಗತ್ಯ. ಹಾಗಂತ ಹೇಳಿಬಿಟ್ಟು ಶಿಕ್ಷಕರಿಗೂ ಕೂಡ ಒಂದು ಮಾತೈತಿ, ಅತಿಯಾಗಿ ದಂಡನೆ ಆಗಿರಬಹುದು, ತುಂಬ ಭಾರವಾದ ಕಟ್ಟಿಗೆಯಿಂದ ಮಕ್ಕಳನ್ನು ದಂಡಿಸೋದಾಗಿರಬಹುದು, ಅಥವಾ ನಿಮ್ಮ ಕೈಯಿಂದ ಹೆಚ್ಚಾಗಿ ಶಕ್ತಿಯನ್ನು ಹಾಕ್ಬಿಟ್ಟು ಅವ್ರಿಗೆ ಹೊಡೆಯೋದಾಗಿರ್ಬೋದು. ಇದು ಕೂಡ ತಪ್ಪೇ ರೀ. ಶಿಕ್ಷಕರಿಗೆ ದಂಡಿಸುವಂತಹ ಹೆದರಿಸುವಂಥ ಅಧಿಕಾರ ಐತಿ, ಕಾರಣ ಶಿಕ್ಷಣವನ್ನು ಕಲೀಲಿ ಅಂತ. ಹಾಗಂತ ಹೇಳಿಬಿಟ್ಟು ಈ ಸರ್ಕಾರ ಮಾಡಿರೋ ರೂಲ್ಸ್ ಯಾವ ರೀತಿ ಅಂದ್ರೆ ಹೆಂಗೆ ಬೇಕನ್ನೋದು ಹೊಡಿತಾರೆ ಗೊತ್ತು, ದನ ಹೊಡೆದಂಗೆ. ಅಂಥವರಿಗೆ ಅಂತಹ ಶಿಕ್ಷಕರಿಗೆ ಹೇಳಿರೋ ಒಂದು ಕಾನೂನಿದೆ. ಆದರೆ ಈಗ ಟೋಟಲ್ ಎಲ್ಲದಕ್ಕೂ ಅನ್ವಯ ಆಗೈತಿ. ಯಾಕಂತಂದ್ರೆ ಈ ಹೊಡೆಯೋ ವಿಷಯ ಯಾಕೆ ನಾನು ಇಷ್ಟು ಹೇಳಾಕತ್ತೇನಿ ಅಂತಂದ್ರೆ, ಈ ಹೊಡೆತದಿಂದ ಒಂದು ಹುಡುಗ ಸತ್ತು ಹೋಗೈತಿ. ಶಿಕ್ಷಕರಿಗೆ ದಂಡನೆ ಮಾಡೋಕ್ಕೂ ಅಧಿಕಾರ ಐತಿ, ಬೈಯೋಕ್ಕೂ ಅಧಿಕಾರ ಐತಿ. ಕಾರಣ ಇಷ್ಟೇ, ಆ ಮಗು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಾ ಸೈನಿಕದ್ದು ಆಮೇಲೆ ಕರಾಟೆದು ಉದಾಹರಣೆ ಕೊಟ್ಟೆ. ಇದಕ್ಕೆಲ್ಲ ಒಂದು ನಾಲೆಜ್ ಬರಬೇಕು, ಇದಕ್ಕೆಲ್ಲ ಒಂದು ಧೈರ್ಯ ಬರೋಕ್ಕೆ ತುಂಬೋದೇ ಗುರುಗಳು ರೀ. ಈ ಗುರುಗಳು ಇಲ್ಲಾರ್ದೆ ಯಾವುದೇ ಒಂದು ಫೌಂಡೇಶನ್ ರೆಡಿ ಆಗಲ್ಲ ಎಜುಕೇಷನ್ ಸಿಸ್ಟಮದ್ದು. ಮತ್ತೆ ಪ್ರಶ್ನೆ ಮಾಡ್ತಾರೆ ಶಿಕ್ಷಕರಿಗೆ, ನಿಮಗೆ ಏನು ಅಧಿಕಾರ ಐತಿ ನಮ್ಮ ಮಗುನ ಮೇಲೆ ಕೈ ಎತ್ತಕ್ಕೆ ಅಂತ ಹೇಳಿಬಿಟ್ಟು. ಒಂದು ಮಾತು ತಿಳ್ಕೊಡ್ರಿ, ಗುರುಕುಲದೊಳಗೆ ಶಿಕ್ಷಣದಲ್ಲಿ ಯಾರಾದರೂ ತಪ್ಪು ಮಾಡಿದರೆ 12 ಗಂಟೆಗಳ ಕಾಲ 8 ಗಂಟೆಗಳ ಕಾಲ ಬಿಸಿಲೊಳಗೆ ನಿಲ್ಲಿಸ್ತಿದ್ರು, ಕುಕ್ಕುರಗಾಳಲ್ಲಿ ಕೂರಿಸ್ತಿದ್ರು ರೀ ಮುಂಚೆ.
ಅದೆಲ್ಲ ಶಿಕ್ಷೆಗಳು ಹೋಯ್ತು. ಇವಾಗ ಶಿಕ್ಷೆ ಏನ್ರಿ ಭಾಳ ಅಂದ್ರೆ ಬೈದಿದ್ದು ದೊಡ್ಡ ಮಾತ, ಒಂದು ಏಟು ಹೊಡೆದಿದ್ದು ದೊಡ್ಡ ಮಾತ, ಹಾಗಂತ ಹೇಳಿಬಿಟ್ಟು ಶಿಕ್ಷಕರದು ಕೂಡ ತಪ್ಪೈತಿ. ಎಲ್ಲವೂ ಕೂಡ ಸರಿ ಅಂತಲ್ಲ. ಶಿಕ್ಷಕರು ಕೂಡ ಯಾರ್ದೋ ಮೇಲಿರೋ ಕೋಪವನ್ನು ಮಗು ಮೇಲೆ ಹಾಕೋದು ಭಾಳ ಸಕ್ತಿ ತಪ್ಪು. ಇಲ್ಲಿ ಬೆಂಗಳೂರಲ್ಲಿ ಗುರುಕಿರಣ್ ಅನ್ನೊಬ್ಬ ವ್ಯಕ್ತಿ, ಆತನಿಗೆ 12 ವರ್ಷ 6ನೇ ತರಗತಿ ಒಳಗವ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾನೆ ಬೆಂಗಳೂರಲ್ಲಿ. ಸೊ ಆ ಒಂದು ಇಂಗ್ಲೀಷ್ ಮೀಡಿಯಮ್, ಅದು ಸ್ಟರ್ಲಿಂಗ್ ಇಂಗ್ಲೀಷ್ ಮೀಡಿಯಂ ವಸತಿ ಶಾಲೆ ಅಂತ ಹೇಳಿಬಿಟ್ಟು ಅಲ್ಲಿ ಆ ಹುಡುಗ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಫಸ್ಟ್ ಆಫ್ ಆಲ್ ಬಿಫೋರ್ ಹುಷಾರಿರಂಗಿಲ್ಲ. ಸೊ ಹುಷಾರಿರೋದು ಟೈಮ್ ಒಳಗೆ ಅವ್ರ ಪೇರೆಂಟ್ಸು ಆ ಒಂದು ಸ್ಕೂಲಿಗೆ ಫೋನ್ ಹಚ್ಚಿರ್ತಾರೆ. ಕಾಡನ ಹಳ್ಳಿ ಒಳಗೆ ಇರ್ತೈತೆ ಆ ಸ್ಕೂಲು, ಬೆಂಗಳೂರಲ್ಲಿ ಇರ್ತೈತಿ. ಸೊ ಅವರ ತಂದೆ ತಾಯಿಯವರು ಯಲಹಂಕದವರು. ಸೊ ಯಲಹಂಕದಿಂದ ಪೇರೆಂಟ್ಸು ಈ ಒಂದು ಗುರುಕಿರಣ್ ಹುಷಾರಿಲ್ಲ, ನಾನು ಇವ್ರನ್ನ ಕರ್ಕೊಂಡು ಹೋಗಕ್ಕೆ ಬರಾಕತ್ತೇನೆ ಅಂತ ಹೇಳಿ ಪೇರೆಂಟ್ಸು ಬಿಫೋರ್ ಫೋನ್ ಮಾಡಿರ್ತಾರೆ. ಸೊ ಅಂಥ ಒಂದು ಸಂದರ್ಭದೊಳಗೆ PT ಮಾಸ್ತರ್ ಇದ್ದಾರಲ್ಲ, ಅವರು ಆಟ ಆಡಿಸೋದು, ಗೇಮ್ ಆಡಿಸೋದು, ಇನ್ನಿತರ ಕಾರ್ಯ ಚಟುವಟಿಕೆಗಳನ್ನು ಮಾಡಿಸೋ ಒಂದು ಸಂದರ್ಭದೊಳಗೆ ಈತನ ಬೆನ್ನಿಗೆ ಗುದ್ದಿದ್ದಾರೆ, ಈತನ ಬೆನ್ನಿಗೆ ಹೊಡೆದಿದ್ದಾರೆ ಅಂತ ಹೇಳಿ ನ್ಯೂಸ್ ಬಂದೈತಿ. ಎಷ್ಟು ಖರೇನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ಮಾಹಿತಿ ಬಂದ ಪ್ರಕಾರ ಆ ಒಬ್ಬ ವ್ಯಕ್ತಿ ಈತನನ್ನು ಹೊಡೆದಿದ್ದಾನೆ. ಆ PT ಟೀಚರ್ ನೇಮ ನಾರಾಯಣ್ ಅಂತ ಹೇಳಿಬಿಟ್ಟು. ಸೊ ಅವನು ಬೆನ್ನಿಗೆ ಗುದ್ದಿರೋ ಕಾರಣ ಅವನು ಅಲ್ಲೇ ಕುಸಿದು ಬಿದ್ದು ಆತನಿಗೆ ಎಬ್ಸಕ್ಕೆ ಹೋದ್ರೆ ಆ ಒಬ್ಬ ಗುರುಕಿರಣ್ ಅನ್ನೋ ವ್ಯಕ್ತಿ ಹೇಳಲಿಲ್ಲ. ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅವನು ಅಟ್ ದ ಸ್ಪಾಟ್ ಒಳಗೆ ಡೆತ್ ಆಗಿದ್ದಾನೆ ಅಂತ ಹೇಳ್ಯಾರ. ಅದಾದ್ಮೇಲೆ ಪರಿಷ್ಕರಣೆ ಮಾಡಿದಾಗ ಆ ಒಂದು ಬಾಡಿನ ಅವನಿಗೆ ಹೃದಯಾಘಾತ ಆಗೈತಿ ಅಂತ ಹೇಳ್ತಾರೆ. ಸೊ ಈ ಒಂದು ಹಾರ್ಟ್ ಅಟ್ಯಾಕು ಆಮೇಲೆ ಶಿಕ್ಷಕ ಹೊಡೆದಿದ್ದು ಎರಡೂ ಕೂಡ ಸಮಾಯ್ತು. ಅದೇ ಹೇಳ್ತಾರಲ್ರಿ, ಕಾಗಿ ಕುಂದ್ರೋದಕ್ಕೂ ಟೊಂಗಿ ಮುರಿಯೋದಕ್ಕೂ ಎರಡೂ ಒಂದಾತ ಅಂತೇಳಿ. ಸೊ ಹಂಗಾಗೈತಿ. ಮತ್ತು ಇನ್ನೊಂದು ಹೇಳ್ತೇನೆ ರೀ, ಈ ಒಂದು ಈಗ ಶಿಕ್ಷಕನ ತಪ್ಪೋ PT ಮಾಸ್ತರ್ ತಪ್ಪೋ ಅಥವಾ ಅವನ ದೈಹಿಕದೊಳಗೆ ಆಗಿರುವಂಥ ಏರಾಪೀರಿ ತಪ್ಪೋ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ ಎಲ್ಲವೂ ಕೂಡ ತಾತ್ಕಾಲಿಕರು. ಯಾಕಂತಂದ್ರೆ ನಾವು ಚಿಕ್ಕವರಿದ್ದಾಗಿಂದ ಹೊಡೆಸ್ಕೊಂಡು ಬಂದಿದ್ದೀವಿ ಒಂದು ಟೀಚರ್ ಹತ್ರ. ಟೀಚರ್ ಅಷ್ಟು ಜೋರಾಗಿ ಹೊಡಿತಾನೋ ಮಕ್ಕಳಿಗೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನಂಬಲ್ಲಕ್ಕೆ ಆಗ್ಲಾರ್ದ ವಿಷಯ ಇದೆ. ಯಾಕಂತಂದ್ರೆ ಐ ಆಮ್ ಆಲ್ಸೋ ಟೀಚರ್ ಇದ್ದೀನಿ. ಒಂದು ಮಗುಗೆ ಯಾವ ರೀತಿ ಟ್ರೀಟ್ ಮಾಡ್ಬೇಕಂತ ಹೇಳಿ ನಮಗೆ ಮುಂಚೆಕನ್ನು 2-3 ವರ್ಷ 5 ವರ್ಷದ ಮಟ್ಟ ನಾವು ಎಜುಕೇಷನ್ ತೊಗೊಂಡು ಬಂದಿರ್ತೇವೆ. ಸೊ ನಾವು ಒಂದು ಮಗು ಮೇಲೆ ಜೀವ ಹೋಗೋಷ್ಟು ಹೊಡಿತೇವೆ ಅಂತಂದ್ರೆ ನಂಬಂಗಿಲ್ಲ. ಸಪೋಸ್ ಆ ನಾರಾಯಣ ಅನ್ನೋ PT ಮಾಸ್ತರ್ ಆ ಒಬ್ಬ ವ್ಯಕ್ತಿಗೆ, ಆ ಒಬ್ಬ ಚಿಕ್ಕ ಮಗುಗೆ ಜೀವ ಹೋಗೋ ಹಂಗೆ ಹೊಡೆದಿದ್ದಾನಂತಂದ್ರೆ ಅವನಿಗೆ ನಿಜವಾಗ್ಲೂ ಶಿಕ್ಷೆ ಆಗಲೇಬೇಕು. ಸಪೋಸ್ ಅವನ ದೇಹದ ಕಾಯಿಲೆಯಿಂದ ಅಥವಾ ಅವ್ನು ಹುಷಾರಿಲ್ಲದ ಕಾಯಿಲೆಯಿಂದ ಇವನು ಹೊಡೆದಿದ್ದಕ್ಕೂ ಇವನಿಗೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೂ ಸರಿಸಮ ಆಗೈತಿ. ಸೊ ಇದರಲ್ಲಿ ತಪ್ಪು ಯಾವುದಂತ ಹೇಳಿ ಕಾನೂನ ಡಿಸೈಡ್ ಮಾಡಬೇಕು. ಮತ್ತು ಇನ್ನೊಂದು ಹೇಳ್ತೀನಿ ಕೇಳ್ರಿ, ಹುಷಾರಿಲ್ದಿರೋ ಮಕ್ಕಳಿಗೆ ಫಸ್ಟ್ ಆಫ್ ಆಲು ಆಟ ಆಡೋಕ್ಕೆ ಯಾವುದೇ ಶಾಲೆಯಲ್ಲಿ ಪರ್ಮಿಷನ್ ಕೊಡೋ ಹಂಗಿಲ್ಲ. ಇಷ್ಟು ಮೀರಿ ಮಗು ಹಠ ಮಾಡಿದರೆ ಅದು ಆ ಒಂದು ಮಗುವಿನ ಮೇಲಿನ ಜವಾಬ್ದಾರಿ ಆಗಿರ್ತೈತ್ರಿ. ಯಾಕಂತಂದ್ರೆ ಶಿಕ್ಷಕರಿಗೆ ಕಲಿಸುವಂತಹ ಅಧಿಕಾರ ಅಷ್ಟೇ ಇರ್ತೈತೆ ಹೊರತು ಹಠ ಮಾಡಿದರೆ ಅವ್ರನ್ನ ದಂಡಿಸೋ ಅಧಿಕಾರ ಇಲ್ಲ. ನೀವೇ ಹೇಳಿರಿ. ಆ ಗುರುಕಿರಣ್ ಅನ್ನೋ ಮಗು ತೀರ್ಕೊಂಡೈತಿ ಅನ್ನೋ ವಿಷಯ ತಿಳಿದ ತಕ್ಷಣ ಯಲಹಂಕದಲ್ಲಿರೋ ಈ ಸುಬೇದಾರ್ ಓಣಿ, ಅದು ಸುಬೇದಾರ್ ಏರಿಯಾ ಅಂತ ಹೇಳಿ ಯಲಹಂಕದೊಳಗೆ ಅಲ್ಲಿರುವಂತಹ ರಾಘವೇಂದ್ರ, ಈ ಗುರುಕಿರಣ್ ಅವರ ತಂದೆ ತಾಯಿಗಳು ಓಡೋಡಿ ಬರ್ತಾರೆ ಆ ಶವಾಗಾರದಲ್ಲಿ ತನ್ನ ಮಗನನ್ನು ನೋಡೋಕ್ಕೆ. ನಿಜವಾಗ್ಲೂ ಅದನ್ನು ನೋಡಿದ್ರೆ ಕಳ್ಳು ಕಿತ್ತು ಬರ್ತೈತ್ರಿ. ಆತನ ದೈಹಿಕ ಕಾರಣದಿಂದನೋ ಅಥವಾ ಶಿಕ್ಷಕ ಮಾಡಿದೋ ತಪ್ಪೋ ಯಾರ್ದಂತ ಏನೂ ಗೊತ್ತಿಲ್ಲ ನಮಗೆ. ಆದರೆ ಹೇಳ್ತೇನೆ ರೀ, ಆ ಒಂದು ಹುಡುಗನ ಜೀವ ಹೋಯ್ತಲ್ಲ, ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೆ. ಯಾಕಂತಂದ್ರೆ ಹುಷಾರಿಲ್ಲಪ್ಪ ಅಂತಂದ್ರೆ ಫಸ್ಟ್ ರೀ. ಯಾಕಂತಂದ್ರೆ ಇವಾಗಿನ ಹವಾಮಾನ, ಇವಾಗಿನ ಪ್ರಕೃತಿ ಯಾವ ಥರ ಆಯ್ತು ಅಂತಂದ್ರೆ ಬೇಗ ಒಂದು ಸ್ವಲ್ಪ ಮುಂಚಿನ ಕಾಲದೊಳಗೆ ಹುಷಾರಿಲ್ಲ ಅಂತಂದ್ರೆ ಸ್ಕೂಲಿಗೆ ಬರೋದಾಯ್ತು, ಎಲ್ಲರೂ ಹೋಗೋದಾಯ್ತು ಇರ್ತಿದ್ರು. ಆದರೆ ಇವಾಗಿನ ಮಕ್ಕಳೊಳಗೆ ಇಮ್ಯುನಿಟಿನೇ ಇಲ್ಲ ರೀ. ಸೊ ಒಂದು ಸ್ವಲ್ಪ ಜ್ವರ ಬಂದರೂ ಕೂಡ ಅದು ಡೆಂಗು ಕನ್ವರ್ಟ್ ಆಗೋದು ಅಥವಾ ಭಾಳ ಹೈ ಫೀವರ್ ಆಗಿ ಅವ ಹೆಡ್ಡಿಗೆ ತಲೆಗೆ ಹೋಗೋದು, ಮೆದುಳಿಗೆ ಇರೋ ಜ್ವರ. ಸೊ ಇಂತೆಲ್ಲ ಇರ್ತದೆ. ಸೊ ಮಕ್ಕಳನ್ನ ನಾವು ಎಷ್ಟು ಜೋಪಾನವಾಗಿ ನೋಡಿಕೊಂಡ್ರು ಕಡಿಮೆನ. ಸೊ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಆ PT ಮಾಸ್ತರ್ ಹೊಡೆದಿದ್ರೆ ಅವನಿಗೆ ಆ ಒಂದು ಶಿಕ್ಷೆ ಆಗಲೇಬೇಕ್ರಿ. ಮತ್ತು ಇನ್ನೊಂದು, ಈ ಮಗುವಿನ ದೇಹದಲ್ಲಿ ಏನಾದರೂ ಮುಂಚೆಕನ ಪ್ರಾಬ್ಲಮ್ ಏನಾದ್ರು ಇತ್ತಂತಂದ್ರೆ ಅದು ಏನಂತ ಹೇಳಿ ನೀವೇ ನೋಡ್ಬೇಕ್ರಿ. ಸೊ ಇದು ಬೆಂಗಳೂರಲ್ಲಿ ಸ್ಟರ್ಲಿಂಗ್ ಇಂಗ್ಲೀಷ್ ವಸತಿ ಶಾಲೆಯೊಳಗೆ, ಅಂದರೆ ಹಾಸ್ಟೆಲ್ಸು ಪ್ರೊವೈಡ್ ಇರ್ತದೆ, ಆಮೇಲೆ ಎಜುಕೇಷನು ಪ್ರೊವೈಡ್ ಇರ್ತದೆ. ಸೊ ಇಂತಹ ಒಂದು ಬೆಂಗಳೂರು ಒಳಗೆ ನಡೆದಿರೋ ಒಂದು ದೇವನಹಳ್ಳಿ ಒಳಗೆ ನಡೆದಿರೋ ಒಂದು ಘಟನೆ ರೀ ಇದು. ಸೊ ಆ ಒಂದು ಚಿಕ್ಕ 12 ವರ್ಷದ ಮಗು ತೀರ್ಕೊಂಡು ಹೋಗೈತಿ. ಏನು ಹೇಳ್ತಾರಂತಂದ್ರೆ ಕೆಲವೊಬ್ಬರು PT ಮಾಸ್ತರಿಂದ
ಹೊಡೆತ ತಿಂದು ಬೆನ್ನಿಗೆ ಹೊಡೆದಾನವ ಅದಕ್ಕೆ ಕುಸಿದು ಬಿದ್ದಾನ ಅಂಥೇಳಿ ಒಬ್ರು ಹೇಳ್ತಾರೆ. ಇನ್ನೊಬ್ಬ ಹುಡುಗ ಹೇಳ್ತಾನೆ ಪಿ ಟಿ ಮಾಸ್ತರ್ ಅವಂಗ 3 ರೌಂಡ್ ಹೊಡಿ ಅಂತಂದಾನ. 3 ರೌಂಡ್ ಹೊಡೆದಿದ್ದಕ್ಕೆ ಬಿದ್ದ ತಕ್ಷಣ ಅವನು ಉಸಿರು ನಿಂತೈತಿ, ಹಾಸ್ಪಿಟ್ಲಿಗೆ ಹೋದ್ರಂತ ಹೇಳ್ತಾರೆ. ಸೊ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಗೊತ್ತಿಲ್ಲ, ತರ್ಕ ಮಾಡೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಹುಡುಗನ ಜೀವ ಅಂತೂ ಹೋಗ್ಬಿಟ್ಟೈತಿ. ಈಗ ನಿಜವಾಗ್ಲೂ ಈ ವಿಷಯ ಕೇಳಿ ಭಾಳ ಅಂದ್ರೆ ಭಾಳ ಬೇಜಾರಾತ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಹಣೆ ಬರೋದಲ್ಲಿ ನಿನ್ನ ಸಾವು ಇವತ್ತ ಅಂಥೇಳಿ ಬರೆದಿದ್ರೆ ಯಾರಿಂದನೂ ತಪ್ಸೋಕ್ಕಾಗಲ್ಲ ಅಂಥೇಳಿ ಹೇಳ್ಬೋದು. ಸೊ ನಾ ಈ ಎಲ್ಲ ವಿಷಯಗಳು ನಿಮಗೇನಾದ್ರು ಸಮ್ಮತಿ ಇತ್ತಿದ್ರೆ ಎಲ್ಲರೂ ಕೂಡ ರೈಟ್ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಆಮೇಲೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯಬೇಡಿ. ಯಾಕಂದರೆ ದಿನ ಮಾಡುವಂಥ ಕೆಲವು ಅಪ್ಡೇಟ್ಸ್ಗಳು, ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಎಲ್ಲವೂ ಕೊಲೆ, ಮರ್ಡರು, ರೇಪ್ ಇಂಥವೇ ಆಗ್ತಾ ಇದ್ದಾವೆ. ಸೊ ಮೇನ್ ಮುಖ್ಯ ವಿಷಯಗಳನ್ನು ನಿಮ್ಮ ಕಿವಿಗೆ ತಲುಪಿಸುವಂತಹ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ನನ್ನ ಅನಿಸಿಕೆ. ಸೊ ಇದಕ್ಕೆ ಸಮ್ಮತವಿದ್ದಲ್ಲಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಗುರುಕಿರಣ್ ಅನ್ನೋ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಕೋರ್ತಾ ಈ ವಿಡಿಯೋನ ನಾನು ಅಂತ್ಯ ಹಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.